ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಬಳಿ ಆಟ ಆಡ್ತಾ ಇದ್ದಂಥ ಬಾಲಕನಿಗೆ ಪಾಪಿಯೊಬ್ಬ ಸುಖಾಸುಮ್ಮನೆ ಒದ್ದುಬಿಟ್ಟಿದ್ದಾನೆ. ಕಾಲಿನಿಂದ ಒದ್ದು ಅಮಾನವೀಯ ಕೃತ್ಯವನ್ನು ಎಸಗಿದ್ದಾನೆ ಕ್ರೂರಿಯೊಬ್ಬ. ಅಜ್ಜಿ ಮನೆಗೆ ನ್ಯೂ ಜೈನ್ ಅನ್ನುವಂತಹ ಒಬ್ಬ ಬಾಲಕ ಆಟ ಆಡೋದಕ್ಕೆ ಬಂದಿದ್ದ. ಮನೇಲಿ ಆಟ ಆಡ್ತಾ ಇದ್ದ, ತನ್ನ ಪಾನಿಗೆ ತಾನು ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಫುಟ್ಬಾಲ್ ಒದಿತಾರಲ್ವಾ, ಆ ರೀತಿಯಾಗಿ ಆರೋಪಿ ರಂಜನ್ ಎನ್ನುವಂತಹ ವ್ಯಕ್ತಿ ಬಾಲಕನಿಗೆ ಒದ್ದಿದ್ದಾನೆ. ಆರೋಪಿ ರಂಜನ್ ಕೃತ್ಯದಿಂದ ಬಾಲಕನಿಗೆ ಗಾಯಗಳಾಗಿದೆ. ರಂಜನ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಬಾಲಕನ ತಾಯಿ. ರಂಜನ್ ಬಾಲಕನಿಗೆ ಒದ್ದಿರುವಂತಹ CCTV ದೃಶ್ಯ ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ. ಹೀಗೆ ಈ ಬಾಲಕನಿಗೆ ಮಾತ್ರವಲ್ಲ, ಬೇರೆ ಬೇರೆಯವ್ರಿಗೂ ಹೊಡಿತಾನಂತೆ, ಬೈಯೋದು ಮಾಡ್ತಾನಂತೆ, ಒದಿತಾನಂತೆ ಈ ಆರೋಪಿ ರಂಜನ್ ವಿರುದ್ಧ ಇದೀಗ ದೂರು ದಾಖಲಿಸಲಾಗಿದೆ. ದೂರನ್ನು ದಾಖಲಿಸಿಕೊಂಡು ಆರೋಪಿಯನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ರು. ಸದ್ಯ ಆರೋಪಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಮನೆ ಮಕ್ಕಳಿಗೆ ಒದಿಬೇಕು, ಹೊಡಿಬೇಕು, ಪಕ್ಕದ ಮನೆಯ ಮಕ್ಕಳಿಗೆ ಹೊಡೆಯುವಂಥ ಈ ಆರೋಪಿ, ಈ ಕ್ರೂರ, ತನ್ನ ಮನೆಯ ಮಕ್ಕಳಿಗೆ, ತನ್ನ ಸಂಬಂಧಿಕರಿಗೆ ಯಾರಾದ್ರೂ ಹೊಡಿಬೇಕು, ಹುಚ್ಚ, ಕಂಡವ್ರಿಗೆ ಹೊಡೆಯೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಖ ಸುಮ್ಮನೆ ಒದೆಯೋದು, ಹೋಗ್ತಾ ಇದ್ದಾನೆ ಬಾಲಕ, ಸುಖ ಸುಮ್ಮನೆ ಒದೆಯೋದು, ಸುಖ ಸುಮ್ಮನೆ ಹೊಡೆಯೋದಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಂಪಾಡಿಗೆ ತಾವು ಆಟ ಆಡ್ತಾ ಇದ್ದಾರೆ ರಸ್ತೆಯಲ್ಲಿ, ಸುಮ್ಮನೆ ಒದೆಯೋದಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಟಲ್ ಕಾಕ್ ಆಡ್ತಾ ಇದ್ದಾರೆ, ಏಕಾಏಕಿಯಾಗಿ ಬಂದು ಫುಟ್ಬಾಲ್ ರೀತಿ ಒದ್ದಿದ್ದಾನೆ. ಇದು ಮೊದಲ ಕೃತ್ಯ ಅಲ್ಲ, ಈ ಹಿಂದೆ ಅನೇಕ ಬಾರಿ ಮಾಡಿದ್ದಾನೆ. ಆ ದೃಶ್ಯ ಕೂಡ ಇದೆ. ಚಟ ಅಂತ ಅನ್ಸುತ್ತೆ ಇದು. ಹೀಗೆ ಒದಿತಾನಲ್ಲ, ಸಾಮೂಹಿಕವಾಗಿ ಅಥವಾ ಸಾರ್ವಜನಿಕವಾಗಿ ಈ ವ್ಯಕ್ತಿಗೂ ಕೂಡ ಹೀಗೆ ಗೂಸ ಬಿಡಬೇಕು, ಅಂದಾಗಲೇ ಬುದ್ಧಿ ಬರೋದು. ನೋಡಿ, ತಾಯಿ ಇದ್ದಾರೆ, ಆಟ ಆಡ್ತಿದ್ದಾರೆ, ಪಕ್ಕಕ್ಕೆ ಆ ಬಾಲಕ ನಿಂತಿದ್ದಾನೆ, ತನ್ನ ಪಾಡಿಗೆ ತಾನು ಬರ್ತಾನೆ, ಹೋಗ್ಬೇಕಪ್ಪ. ಇಲ್ಲಿ ನೋಡಿ, ಆ ಬಾಲಕಿಗೂ ಕೂಡ ಹೊಡೆದು ಹೋಗ್ತಾನೆ. ಈ ದೃಶ್ಯದಲ್ಲಿ ಬಾಲಕಿಯ ತಲೆಗೆ ಹೊಡೆದು ಹೋಗುವಂಥ ದೃಶ್ಯ ಇದು. ಹುಚ್ಚ, ಮಾನಸಿಕ ಅಸ್ವಸ್ಥನ, ಕಲ್ ತಗೊಂಡು ಹೊಡಿಬೇಕು ಇದೇ ವ್ಯಕ್ತಿಗೆ ಅಂದಾಗ ಗೊತ್ತಾಗುತ್ತೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಂತೆ. ಜಾಮೀನ ಮೇಲೆ ಪೊಲೀಸರು ಬಿಡಬೇಕಾಗಿತ್ತು ಒಳಗಡೆ, ಫುಟ್ಬಾಲ್ ರೀತಿ ಅಂದರೆ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ. ಸುಖ ಸುಮ್ಮನೆ ಸಾರ್ವಜನಿಕವಾಗಿ ಈಗ ಚಿಕ್ಕ ಮಕ್ಕಳಿಗೆ ತಾವಿರ್ತಾರಪ್ಪ, ಫುಟ್ಬಾಲ್ ರೀತಿ ಆ ಬಾಲಕನಿಗೆ ಒದ್ನಲ್ಲ, ಇದೇ ವ್ಯಕ್ತಿಗೆ, ಈ ರಂಜನ್ ಎನ್ನುವಂಥ ಈ ಕೃತ್ಯ ಎಸಗಿರುವಂತಹ ಈ ವ್ಯಕ್ತಿಗೂ ಕೂಡ ಫುಟ್ಬಾಲ್ ಅಂತಲೇ ಒದಿಬೇಕು ಒಳಗೆ. ಈ ಬಾಲಕನ ತಾಯಿಯವರು ಒಂದು ಪ್ರಕರಣವನ್ನು ದಾಖಲಿಸಿದ್ರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ. ವಿಚಾರಣೆ ಮಾಡಿದಾರಂತೆ, ಜಾಮೀನು ಸಿಕ್ಕಿದೆ ಅಂತೆ ಹೊರಗೆ ಬಂದಿದೆ. ಈ ದೃಶ್ಯ ಗಮನಿಸ್ತಾ ಇದ್ದೀರಿ, ಬಾಲಕಿ ಒಬ್ಬಳು ನಡ್ಕೊಂಡು ಬರ್ತಾ ಇದ್ದಾಳೆ, ಹಿಂದೆ ಬೈಕ್ನಿಂದ ಬರ್ತಾನೆ ಆ ವ್ಯಕ್ತಿ. ಆ ಬಾಲಕಿಗೆ ಗುದ್ದಿಸೋ ಪ್ರಯತ್ನವನ್ನು ಮಾಡ್ತಾನೆ. ಏನ್ರಿ ಇದು ಚಟಾನ ಈ ವ್ಯಕ್ತಿಗೆ? ಮತ್ತೊಬ್ಬರಿಗೆ ಹಿಂಸೆ ಕೊಡೋದು, ಮತ್ತೊಬ್ಬರಿಗೆ ಹೊಡೆಯೋದು, ಮತ್ತೊಬ್ಬರಿಗೆ ಒದೆಯೋದು ಚಟಾನ ಈ ವ್ಯಕ್ತಿಗೆ? ಎಂತಿಂಥ ಜನ ಇರ್ತಾರೆ ನೋಡಿ ಸಮಾಜದಲ್ಲಿ. ತಂಪಾಡಿಗೆ ತಾವು ಆಟ ಆಡ್ತಿದ್ದಾರೆ, ತಂಪಾಡಿಗೆ ತಾವು ನಡ್ಕೊಂಡು ಹೋಗ್ತಿದ್ದಾರೆ. ಈತನಿಗೇನಾದರೂ ತೊಂದರೆ ಕೊಟ್ರಾ, ಈತನಿಗೇನಾದರೂ ಬೈದ್ರಾ, ಈತನನ್ನೇನಾದರೂ ಮಾತನಾಡಿಸಿದ್ರಾ? ಸುಖ ಸುಮ್ಮನೆ ಮತ್ತೊಬ್ಬರ ಮನೆಯ ಮಕ್ಕಳಿಗೆ ಈ ರೀತಿಯಾಗಿ ಹಿಂಸೆ ಕೊಡೋದು, ಈ ರೀತಿಯಾಗಿ ಕೃತ್ಯವನ್ನು ಎಸಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪೊಲೀಸರು ಬಿಡಬಾರ್ದಿತ್ತು. ಈತನನ್ನ ಫುಟ್ಬಾಲ್ ರೀತಿ ಒಳಗೆ ಹಾಕಿ ಒದ್ದಿದ್ರೆ ಗೊತ್ತಾಗ್ತಿತ್ತು. ಚಿಕ್ಕ ಮಕ್ಕಳಿಗೆ, ತಂಪಾಡಿಗೆ ತಾವು ಹೋಗೋವರೆಗೆ ಈ ರೀತಿಯಾಗಿ
ನೋಡಿ ಆ ಬಾಲಕಿ ತನ್ನ ಪಾಡಿಗೆ ತಾನು ಬರ್ತಿದ್ದಾಳೆ. ಬಿಡಬೇಕಾಗಿತ್ತು ಬಾಲಕಿ ಹೋಗಿ ಆ ಪಕ್ಕದಲ್ಲಿರುವಂಥ ಯಾರಾದರೂ ಸಾರ್ವಜನಿಕರಾದರೂ ಬಿಡಬೇಕಾಗಿತ್ತು ಎರಡು.